ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾನು ಸಮಾಯೋಜನೆ ಅಂದ್ರೇನು, ಸಮಾಯೋಜನೆಗೆ ಕಾರಣಗಳೇನು, ಅದನ್ನು ಯಾವ ರೀತಿ ನಾವು ಪರಿಹರಿಸಬೇಕು ಅಂತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇಲ್ಲಿ ಸಮಾಯೋಜನೆ ಅಂತ ಹೇಳಿದ್ರೆ ವ್ಯಕ್ತಿ ಒಂದು ಪರಿಸರಕ್ಕೆ ಪೂರಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದನ್ನು, ಸಮಾಯೋಜನೆ ಮಾಡ್ಕೊಳ್ತಕ್ಕಂಥದ್ದನ್ನು, ಹೊಂದಿಕೊಳ್ತಕ್ಕಂಥದ್ದನ್ನು, ಪ್ರೀತಿ ವಿಶ್ವಾಸದಿಂದ ಸಹಕಾರದಿಂದ ಇರ್ತಕ್ಕಂಥದ್ದನ್ನು ಸಮಾಯೋಜನೆ ಅಂತ ಕರಿತೀವಿ. ಅದನ್ನು ಹೊಂದಾಣಿಕೆ ಅಂತ ಕರಿತೀವಿ. ಅಂದರೆ ವ್ಯಕ್ತಿ ತಾನು ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ, ಒಂದು ಪರಿಸರದಲ್ಲಿ ತಾನು ಸಕಾರಾತ್ಮಕವಾಗಿ ಹೊಂದ್ಕೊಳ್ತಕ್ಕಂಥದ್ದನ್ನು ಒಂದು ಸಮಾಯೋಜನೆ ಅನ್ನೋ ಹೊಂದಾಣಿಕೆ ಅಂತ ಕರಿತೀವಿ. ಆ ಹೊಂದಾಣಿಕೆಗೆ ವಿರುದ್ಧವಾಗಿರ್ತಕ್ಕಂಥ ಪದನೇ ಅಸಮಾಯೋಜನೆ. ಅದು ಅಡ್ಜಸ್ಟ್ಮೆಂಟ್ ಆದರೆ ಇದು ಮಾಲ್ ಅಡ್ಜಸ್ಟ್ಮೆಂಟ್, ಅಸಮಾಯೋಜನೆ ಅಂತ ಕರಿತೀವಿ, ಅಥವಾ ಅಪಸಮಾಯೋಜನೆ ಅಂತ ಕರಿತೀವಿ, ಅಥವಾ ತಪ್ಪು ಹೊಂದಾಣಿಕೆ ಅಂತ ಕರಿತೀವಿ. ಅಂದರೆ ಹೊಂದಿಕೊಳ್ಳಿಕ್ಕೆ ಆಗದೇ ಇರುವಂತಹ ಸ್ಥಿತಿಯನ್ನು ತಪ್ಪು ಹೊಂದಾಣಿಕೆ ಅಂತ ಕರಿತೀವಿ. ಅಂದರೆ ವ್ಯಕ್ತಿ ತಾನಿರ್ತಕ್ಕಂಥ ಪರಿಸರದಲ್ಲಿ ಸಕಾರಾತ್ಮಕವಾಗಿ ಹೊಂದ್ಕೊಳ್ತೇನೆ, ಅದರ ತದ್ವಿರುದ್ಧವಾಗಿ ಒಂದು ಹೊಂದಾಣಿಕೆ ಮಾಡಿಕೊಳ್ಳದೇ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ಅಪಸಮಾಯೋಜನೆ ಅಂತ ಕರಿತೀವಿ. ಇದು ಬಹಳ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೆಳಮಟ್ಟಕ್ಕಿಳಿಸುವಲ್ಲಿ ತುಂಬ ದುಷ್ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂತ ಹೇಳಿದ್ರೆ, ವ್ಯಕ್ತಿ ಯಾವಾಗಲೂ ತಾನು ಇರ್ತಕ್ಕಂಥ ಪರಿಸರದಲ್ಲಿ ಹೊಂದಿಕೊಳ್ಬೇಕು, ಅದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಶಿಕ್ಷಣದ ಮುಖ್ಯ ಗುರಿನೂ ಸಹ ಅದೇನೆ. ಎಜುಕೇಷನ್ ಈಸ್ ಆನ್ ಅಡ್ಜಸ್ಟ್ಮೆಂಟ್ ಟು ದ ಎನ್ವಿರಾನ್ಮೆಂಟ್. ಮಗು ಆ ಒಂದು ಪರಿಸರಕ್ಕೆ, ಯಾವುದೇ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಗುಣಗಳನ್ನು ಬೆಳೆಸ್ತಕ್ಕಂಥದ್ದೇ ಶಿಕ್ಷಣ ಅಂತ ಹೇಳ್ತೀವಿ. ಆ ಅರ್ಥದಲ್ಲಿ ಇಲ್ಲಿ ವ್ಯಕ್ತಿ ಒಂದು ಸಮಾಯೋಜನೆಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ವಿರುದ್ಧವಾಗಿ ಅವನು ಆ ಪರಿಸರಕ್ಕೆ ಹೊಂದಿಕೊಳ್ತೇನೆ, ಒಂಟಿಯಾಗಿರ್ತಕ್ಕಂಥದ್ದು, ತನ್ನ ಪಾಡಿಗೆ ತನ್ನಿರ್ತಕ್ಕಂಥದ್ದು, ಈ ಥರದ ಒಂದು ಸ್ವಭಾವವನ್ನು ನೋಡ್ತೇವೆ. ಇದು ವ್ಯಕ್ತಿತ್ವಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತೆ, ಒಳ್ಳೆಯ ರೀತಿಯ ವ್ಯಕ್ತಿತ್ವ ಬೆಳೆಯಲಿಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ಅಪಸಮಾಯೋಜನೆ ಅಂತ ಹೇಳಿದ್ರೆ ವ್ಯಕ್ತಿ ತಾನಿರುವ ಪರಿಸರದಲ್ಲಿ ಅಥವಾ ಪರಿಸ್ಥಿತಿಗೆ ಅವನು ಹೊಂದಿಕೊಳ್ಳದೆ ನಕಾರಾತ್ಮಕವಾಗಿ ವರ್ತಿಸ್ತಕ್ಕಂಥದ್ದನ್ನು ಅಪಸಮಾಯೋಜನೆ ಅಂತ ಕರಿತೀವಿ. ಈ ರೀತಿ ವ್ಯಕ್ತಿ ಹೊಂದ್ಕೊಳ್ಳೋಕ್ಕೆ ಕಾರಣಗಳೇನು ಅಂದರೆ, ಅಪಸಮಾಯೋಜನೆಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ನೋಡೋಣ. ಇದರಲ್ಲಿ ಮೊದಲನೇನಪ್ಪ ಅಂದರೆ ಅನುವಂಶೀಯ ಕಾರಣಗಳು. ಅನುವಂಶೀಯ ಕಾರಣಗಳು ಅಂತ ಹೇಳಿದ್ರೆ ವಂಶ ಪಾರಂಪರ್ಯವಾಗಿ ತಂದೆ ತಾಯಿಯಿಂದ, ಅಜ್ಜ ಮುತ್ತಜ್ಜನಿಂದ, ಹಿರಿಯವರಿಂದ ಅನೇಕ ದೈಹಿಕ ಮಾನಸಿಕ ಗುಣಲಕ್ಷಣಗಳು, ಸಂವೇಗಾತ್ಮಕ ಗುಣಲಕ್ಷಣಗಳು ನಮಗೆ ಹರಿದು ಬರುತ್ತೆ. ಆ ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯರಲ್ಲಿರ್ತಕ್ಕಂತಹ ಒಂದು ಹೊಂದಾಣಿಕೆ ಮಾಡಿಕೊಳ್ಳದೆ ಇರ್ತಕ್ಕಂಥದ್ದು, ಏಕಾಂಗಿಯಾಗಿರ್ತಕ್ಕಂಥದ್ದು, ಯಾರ ಜೊತೆ ಸಹಜವಾಗಿ ಬೆರೆಯೋದಿಲ್ಲ, ಸ್ನೇಹದಿಂದ ಇರೋದಿಲ್ಲ, ಕೊಂಕು ಮಾತನಾಡ್ತಕ್ಕಂಥದ್ದು, ಈ ಥರದ ಒಂದು ಸ್ವಭಾವ ನಮಗೆ ಹರಿದು ಬಂದಾಗ ಏನಾಗುತ್ತೆ, ಆವಾಗ ನಮಗಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅನುವಂಶಿಕವಾಗಿ ಬರ್ತಕ್ಕಂತಹ ಕೆಲವು ಈ ಕೃಷಿ ನಮಗೊಂದು ಅಧ್ಯಯನದ ಪ್ರಕಾರ ಹೇಳ್ತಾರೆ, ತುಂಬ ಲೀನ್ ಪರ್ಸನಾಲಿಟಿ ಇರ್ತಕ್ಕಂಥವ್ರು, ಅಂದರೆ ತುಂಬ ಸಣ್ಣ ಶರೀರ ಇರ್ತಕ್ಕಂಥವ್ರು ಸ್ವಲ್ಪ ಬೇರೆಯವ್ರ ಜೊತೆ ಹೊಂದ್ಕೊಳ್ಳಲ್ಲ ಅಂತಕ್ಕಂಥದ್ದು. ಅವ್ರು ಹೆಂಗಪ್ಪ ಅಂತ ಹೇಳಿದ್ರೆ ಕಷ್ಟನೂ ಅವರೊಳಗೆ ಇಟ್ಕೊಳ್ತಾರೆ, ಸುಖನೂ ಅವರೊಳಗೆ ಇಟ್ಕೊಳ್ತಾರೆ, ದುಃಖನೂ ಅವರೊಳಗೆ ನುಂಗ್ಕೊಳ್ತಾರೆ. ಇದು ಒಳ್ಳೆಯದಲ್ಲ. ಹಾಗಾಗಿ ಇಂತಹ ಕೆಲವು ಗುಣಗಳೇನಾಗುತ್ತೆ ಅಂದರೆ ಅನುವಂಶಿಕವಾಗಿ ಬಂದ್ಬಿಡುತ್ತೆ. ಆ ರೀತಿ ಬಂದಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಹೊಂದ್ಕೊಳ್ಳೋಕ್ಕಾಗದೇ ಅಪಸಮಾಯೋಜನೆಗೆ ಕಾರಣ ಅಂತಕ್ಕಂಥದ್ದನ್ನು ನೋಡ್ತೇವೆ. ಹಾಗಾಗಿ ಅನುವಂಶೀಯ ಅಂಶಗಳು ಅಪಸಮಾಯೋಜನೆಗೆ ಒಂದು ಮುಖ್ಯವಾದ ಕಾರಣಗಳಾಗಿವೆ. ಇನ್ನು ನೆಕ್ಸ್ಟ್ ಅಂತಂದರೆ ಶಾರೀರಿಕ ಕಾರಣಗಳು. ಈ ಶಾರೀರಿಕ ಕಾರಣಗಳೇನಾಗುತ್ತೆ ಅಂದರೆ ನಮ್ಮ ಹೊಂದಾಣಿಕೆಗೆ ಅನೇಕ ಅಡ್ಡಿಯನ್ನು ಉಂಟು ಮಾಡುತ್ತೆ. ನಾನು ಈಗ ತಾನೇ ಹೇಳಿದೆ ನಿಮಗೆ, ಕೆಲವು ತುಂಬ ಸಣ್ಣ ಶರೀರ, ಪುರುಷ ಶರೀರ, ಕುಬ್ಜ ಇರ್ತಕ್ಕಂಥ, ಕುಳ್ಳಗಿರ್ತಕ್ಕಂಥವ್ರು, ಕಪ್ಪಾಗಿರ್ತಕ್ಕಂಥವ್ರು, ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಒಂದು ಕೈ ಕಾಲು ಅಥವಾ ಇವೆಲ್ಲ ಊನಾಗಿರ್ತಕ್ಕಂಥವ್ರು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ನಾವು ಕರಿತೀವಿ. ಇವರೆಲ್ಲರಿಗೂ ಸಹ ಏನಾಗುತ್ತೆ ಅಂದರೆ ಎಲ್ಲ ಥರ ಅವರು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ
ಕಷ್ಟ ಆಗುತ್ತೆ. ಇದು ಅಪಸಮಾಯೋಜನೆಗೆ ಕಾರಣ ಆಗುತ್ತೆ. ಅದೇ ರೀತಿ ಅಧ್ಯಯನ ಮಾಡಿದರೆ ಈ ಕೃಶ ಅಥವಾ ಸಣ್ಣ ಶರೀರದವರು ಹೇಗೆ ಎಲ್ಲ ಜೊತೆ ಹೊಂದ್ಕೊಳ್ಳಲ್ವೋ ಅದೇ ರೀತಿ ಸ್ವಲ್ಪ ದುಂಡಿಗೆ ದಪ್ಪಗಿರ್ತಕ್ಕಂಥವ್ರು ಅವರು ಸ್ನೇಹ ಜೀವಿಗಳಾಗಿರ್ತಾರೆ, ಎಲ್ಲರ ಜೊತೆ ಬೆರೀತಾರೆ. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾದರೂ ಅವ್ರಿಗೆ ಕಾಮೆಂಟ್ ಮಾಡಿದ್ರು ಅಂದರೆ ನಗ್ಬಿಟ್ಟು ಅದನ್ನು ಹಾಗೆ ಸ್ಪೋರ್ಟಿವಾಗಿ ತಗೊಂಡು ಅವರು ಎಲ್ಲರ ಜೊತೆ ಸಹಜವಾಗಿ ಬೆರೀತಾರೆ. ಆದರೆ ಇವರು ಹಾಗಲ್ಲ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೆಲವರು ತುಂಬ ಒಂದು ಹಠ ಸ್ವಭಾವ ಇರ್ತಕ್ಕಂಥವ್ರು ಅಥವಾ ಶಾರೀರಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದರೆ ಎಲ್ಲರ ಥರ ನಾನಿಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಳ್ದೇನೆ ಒಂದು ಸಭೆ ಸಮಾರಂಭ ಇರ್ಬೋದು, ತಾವೇ ಬೇರೆ ಇರ್ತಕ್ಕಂಥದ್ದು ಅಥವಾ ಎಲ್ಲರ ಜೊತೆ ಬೆರೀದೇನೆ ಅವ್ರೇನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಅದಕ್ಕೆ ವಿರುದ್ಧವಾಗಿ ಮುಖ ಸಿಂಡಿಸ್ಕೊಂಡ್ಬಿಟ್ಟು ಒಂಥರ ಪೊಂಕು ಮಾತನಾಡ್ತಕ್ಕಂಥದ್ದು, ಈ ಥರ ಸ್ವಭಾವಗಳೆಲ್ಲ ಏನಾಗುತ್ತೆ ಅಂದರೆ ಸಾಮಾಜಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಒಂದು ಕಷ್ಟ ಆಗುತ್ತೆ. ಅದು ಸಹ ಅಪಸಮಾಯೋಜನೆಗೆ ಕಾರಣ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ವೈಯಕ್ತಿಕ ಸಮಸ್ಯೆಗಳು. ನಾವು ನೋಡ್ತೇವೆ ನಮಗೆ ವೈಯಕ್ತಿಕವಾಗಿ ಅನೇಕ ರೀತಿಯ ಕೆಲವು ಸಮಸ್ಯೆಗಳಿರುತ್ತೆ, ಅಥವಾ ಕೆಲವು ದೈಹಿಕ ಸಮಸ್ಯೆಗಳಿರ್ಬೋದು, ಅಥವಾ ಮಾನಸಿಕ ಸಮಸ್ಯೆಗಳಿರ್ಬೋದು, ಸಾಮಾಜಿಕ ಸಮಸ್ಯೆಗಳಿರ್ಬೋದು. ದೈಹಿಕವಾಗಿ ನೋಡಿದಾಗ ಕೆಲವು ಶಾರೀರಿಕ ಅಂಗರಚನೆಯಲ್ಲಿ ದೋಷಗಳುಂಟಾದಾಗ ಎಲ್ಲ ಥರ ನಾವಿದ್ರೆ ತುಂಬ ದಪ್ಪ ಇದ್ದರೆ ಅಥವಾ ತುಂಬ ಕಪ್ಪಗಿದ್ರೆ ಮತ್ತು ಕುರೂಪಿಯಾಗಿದ್ದರೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲರ ಜೊತೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ. ಅದೇ ರೀತಿ ಮಾನಸಿಕವಾಗಿ ಕೆಲವು ಲಕ್ಷಣಗಳೇನಪ್ಪ ಅಂತ ಹೇಳಿದರೆ ಕೆಲವರು ಯಾವಾಗಲೂ ಸಹ ಸಂಶಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಹಠ ಅಂದರೆ ಯಾವುದಕ್ಕೂ ಹೊಂದ್ಕೊಳ್ಳಲ್ಲ, ತಾನು ಮಾಡಿದ್ದೇ ಹಠ, ಆ ಥರ ಸ್ವಭಾವ. ಆಮೇಲೆ ಸಣ್ಣ ಪುಟ್ಟಕ್ಕೆಲ್ಲ ಕುಪ್ಪಿಸ್ಕೊಳ್ತಕ್ಕಂಥದ್ದು. ಇದು ಏನಾಗುತ್ತೆ ಅಂದರೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದ್ದರಿಂದ ಸಮಾಜದಲ್ಲಿ ತಪ್ಪು ಹೊಂದಾಣಿಕೆ ಆಗ್ತಕ್ಕಂಥ ನಾವು ನೋಡ್ತೇವೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಈ ಕೌಟುಂಬಿಕ ಸಮಸ್ಯೆಗಳು. ಕುಟುಂಬದಲ್ಲಿ ನಾವು ನೋಡ್ತೇವೆ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತೇವೆ. ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳ ಅನಾರೋಗ್ಯ, ಅವರ ಕೆಲವು ಒಂದು ದುರ್ಗುಣಗಳು, ದುಶ್ಚಟಗಳು, ಅವು ಸಹ ಏನಾಗುತ್ತೆ ಅಂದರೆ ವ್ಯಕ್ತಿಯ ಮನಸ್ಸಿನ ಮೇಲೆ ಕೆಲವೊಮ್ಮೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಆಗ ಅವರು ಸಮಾಜದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಕುಟುಂಬದಲ್ಲಿ ಒಂದು ಆರ್ಥಿಕ ಸೌಲಭ್ಯ ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು ಇರ್ಬೋದು, ಅಥವಾ ಕುಟುಂಬದ ಪೋಷಕರ ನಡುವೆ ಸರಿಯಾದ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಇರ್ಬೋದು. ಇದೇನಾಗುತ್ತೆ ಅಂದರೆ ಕೌಟುಂಬಿಕವಾಗಿ ಆ ಮಗು ಒಂದು ಹೊಂದಾಣಿಕೆ ಮಾಡಿಕೊಳ್ಳೋಕ್ಕೆ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತೇವೆ. ಅದರಲ್ಲೂ ಇತ್ತೀಚಿನ ಪರಿಸ್ಥಿತಿಯಲ್ಲಂತೂ ತಂದೆ ತಾಯಿಗಳು ಇಬ್ಬರು ದುಡಿಯೋಕ್ಕೆ ಹೋಗ್ತಾ ಇರೋದ್ರಿಂದ ಮಕ್ಕಳನ್ನು ತುಂಬ ಕೇರ್ ಮಾಡೋಕ್ಕಾಗೋದಿಲ್ಲ. ಅಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ಸಿಗಬೇಕಾದ ಪ್ರೀತಿ ಸಿಗದೇನೆ ಆ ಮಕ್ಕಳು ಏನಾಗ್ತವೆ ಅಂದರೆ ಏಕಾಂಗಿಗಳಾಗಿ ಉಳಿಬಹುದು. ಅಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ ಅವರು 4 ಜನರ ಜೊತೆಗೆ ಬೆರೀತಕ್ಕಂಥ ಸ್ವಭಾವ ಅವರಿಗೆ ಕಷ್ಟ ಆಗುತ್ತೆ. ಆಗ ಏನಾಗುತ್ತೆ, ಅವರಲ್ಲಿ ಅಪಸಮಾಯೋಜನೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದೇ ಅವಿಭಕ್ತ ಕುಟುಂಬದಲ್ಲಾದರೆ ಈ ಥರ ಸಮಸ್ಯೆಗಳನ್ನು ನಾವು ನೆಕ್ಸ್ಟ್ ಅಂತ ಹೇಳಿದರೆ ಒಂದು ಬಡತನ ಅಂತಕ್ಕಂಥ ನಾವು ನೋಡ್ತೇವೆ. ಬಡತನದ ರೇಖೆಯಿಂದ ತುಂಬ ಕೆಳಗಿರ್ತಕ್ಕಂತಹ ಸಂಖ್ಯೆನೇ ತುಂಬ ಜಾಸ್ತಿ. ಅದಕ್ಕೆ ಹೇಳ್ತಾರೆ ನಮ್ಮ ದೇಶ ಶ್ರೀಮಂತಿಕೆಯಿಂದ ಕೂಡಿದ ಬಡ ರಾಷ್ಟ್ರ ಅಂತ. ನಮ್ಮಲ್ಲಿ ಏನಾಗಿದೆ ಅಂದರೆ ಬಡತನದಿಂದ ನರಳ್ತಕ್ಕಂಥವ್ರ ಸಂಖ್ಯೆ ತುಂಬ ಜಾಸ್ತಿ ಇರ್ತಕ್ಕಂಥ ನಮ್ಮಲ್ಲಿ. ಅದು ಅಂತ ಹೇಳಿದರೆ ಈ ವಾಸ ಮಾಡಲಿಕ್ಕೆ ಮನೆ ಇದೆ ಇರ್ತಕ್ಕಂಥದ್ದು, ದಿನದ 3 ಹೊತ್ತು ಕೂಳಿಗೆ ಗತಿ ಇದೆ ಇರ್ತಕ್ಕಂಥದ್ದು, ಬಟ್ಟೆಗೆ ಗತಿ ಇದೆ ಇರ್ತಕ್ಕಂಥದ್ದು. ಈ ಥರ ಆಗಿ ಅವರ ಮೂಲಭೂತ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಆಗದೆ ಇದ್ದಾಗ ಅವರಲ್ಲಿ ಏನಾಗುತ್ತೆ ಅಂದರೆ ಈ ಬಡತನವನ್ನು ಕಿತ್ತು ತಿಂತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲರ ಥರ ನಾವಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವರು ಬೇರೆಯವ್ರನ್ನ ನೋಡಿ ಅವರಿಗೆ ಒಂಥರ ಕೀಳಿನ ಮನೋಭಾವ ಬರುತ್ತೆ. ಆವಾಗ ಅವರಿಗೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಎಲ್ಲರಿಗೂ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆಗ ಅಪಸಮಾಯೋಜನೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಬಡತನ ಅಂತಕ್ಕಂಥದ್ದು ಬಹಳ ನಮ್ಮೆಲ್ಲರನ್ನೂ ಕಾಡ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ. ಅದರಿಂದ ನಾವು ದೂರ ಹೋಗಬೇಕಾಗುತ್ತೆ. ಬಡತನದಲ್ಲಿ ಹುಟ್ಟೋದು ತಪ್ಪು, ಆದರೆ ಬಡವನಾಗಿ ಸಾಯೋದು ತಪ್ಪಲ್ಲ
ತಪ್ಪು, ನಾವು ಹುಟ್ಟುತ್ತೇವೆ, ಬಡವರಲ್ಲಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದೇ ತಪ್ಪು. ಏಕೆಂದರೆ ನಾವು ದುಡಿಬೇಕು, ದುಡಿದು ಚೆನ್ನಾಗಿ ಬಡತನವನ್ನು ಬಿಸಾಕಬೇಕು. ಕಳೆಯನ್ನು ಕಿತ್ತು ಬಿಸಾಕ್ತೀವೋ ಆ ಥರ ಕಿತ್ತು ಬಿಸಾಕಿ ನಾವು ಮೇಲೆ ಬಂದು ನಮ್ಮ ಜೀವನವನ್ನು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನು ಶಾಲಾ ಪರಿಸರ ಅಂತಕ್ಕಂಥದ್ದು ಸಹ ಬಹಳ ಮುಖ್ಯವಾಗುತ್ತೆ. ಒಂದು ಶಾಲೆ ಅಂತಕ್ಕಂಥದ್ದು ಆ ಮಗುವಿನ ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಗು ಎಂಬಂತಹ ಒಂದು ಒರಟಾದ ಕಲ್ಲನ್ನು ಕೆತ್ತಿ ಅದಕ್ಕೊಂದು ಸುಂದರ ರೂಪವನ್ನು ಕೊಡ್ತಕ್ಕಂಥ ಸುಂದರ ತಾಣ ಅಂತ ಹೇಳಿದರೆ ಅದು ಶಾಲೆ. ಅಲ್ಲಿರ್ತಕ್ಕಂಥ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು, ಅಲ್ಲಿರ್ತಕ್ಕಂಥ ಗೆಳೆಯರು, ಅಲ್ಲಿನ ಶಿಸ್ತು, ಕಟ್ಟುಪಾಡುಗಳು, ನೀತಿ ನಿಯಮಗಳು ಇವೆಲ್ಲವೂ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಉತ್ತಮ ಶಾಲಾ ಸನ್ನಿವೇಶದಿಂದ ಬಂದಿರತಕ್ಕಂಥ ಮಗು ಎಲ್ಲರ ಜೊತೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರ ಜೊತೆ ಅವನು ಎಕ್ಸ್ಪೋಸ್ ಆಗ್ತಾನೆ, ಸಮಾಜದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಾನೆ, ಲೀಡರ್ಶಿಪ್ ಕ್ವಾಲಿಟಿ ಅವರಲ್ಲಿ ಬರುತ್ತೆ. ಅದೇ ಕೆಟ್ಟ ಪರಿಸರದಲ್ಲಿ ಏನು ಸೌಲಭ್ಯಗಳಿಲ್ಲದೆ ಇರತಕ್ಕಂಥ ಶಾಲೆ, ಕಳಪೆ ಬೋಧನೆ, ನೈತಿಕ ಮೌಲ್ಯಗಳಿಲ್ಲದೆ ಇರ್ತಕ್ಕಂಥ ಶಿಕ್ಷಕರು, ಸಮಯ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥ ಶಿಕ್ಷಕರು, ಅಥವಾ ಒಳ್ಳೆಯ ಆಡಳಿತ ಇಲ್ಲದೆ ಇರ್ತಕ್ಕಂಥದ್ದು, ಇಂತಹ ವ್ಯವಸ್ಥೆಯಿಂದ ಕಲಿತು ಬಂದಂತಹ ಮಕ್ಕಳು ಅವರಲ್ಲಿ ಯಾವ ನೀತಿ ನಿಯಮಗಳು ಇರೋದಿಲ್ಲ, ಯಾವ ಮೌಲ್ಯಗಳು ಇರೋದಿಲ್ಲ, ಆದರ್ಶಗಳು ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಅವರಿಗೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಅವರು ಅಪಸಮಾಯೋಜನೆಗೆ ಒಳಗಾಗ್ತಾರೆ. ಹಾಗಾಗಿ ಒಂದು ಉತ್ತಮವಾದ ಶಾಲಾ ಪರಿಸರ ಅಂತಕ್ಕಂಥದ್ದು ಸಹ ಬಹು ಮುಖ್ಯವಾಗುತ್ತೆ. ಇನ್ನು ಈ ಸಾಮಾಜಿಕ ವಾತಾವರಣ ಅಂತ ನಾವು ನೋಡ್ತೀವಿ. ಇಲ್ಲಿ ಸಮಾಜ ಅಂತ ತಕ್ಷಣ ನಮಗೆ ಮೊಟ್ಟ ಮೊದಲು ನೆನಪಾಗ್ತಕ್ಕಂಥದ್ದು ಕುಟುಂಬ, ಕುಟುಂಬ ನಂತರ ಶಾಲೆ, ಶಾಲೆ ನಂತರ ಸಮಾಜ, ಇವೆಲ್ಲವೂ ಸೇರಿ ಒಂದು ಸಾಮಾಜಿಕ ಪರಿಸರ. ಇಲ್ಲಿ ಸಾಮಾಜಿಕ ಪರಿಸರ ಬಹಳ ಮುಖ್ಯ. ನಾವು ಕುಟುಂಬದಲ್ಲಿ ಕಲಿತೀವಿ, ಬೆಳಿತೀವಿ, ಏನೆಲ್ಲವನ್ನು ಕಲಿತೀವಿ, ಮತ್ತು ಶಾಲೆಗೆ ಹೋಗ್ತೀವಿ, ಅಲ್ಲಿನ ಪರಿಸರದಲ್ಲಿ ನಾವು ಬೆಳಿತೀವಿ, ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯವರು, ಅವರ ಆದರ್ಶಗಳು, ಅವರ ರೀತಿ ನೀತಿಗಳು, ಒಂದು ಶಿಸ್ತು, ವಿಧೇಯತೆ, ಇವೆಲ್ಲವೂ ಸಹ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ಅಂತಹ ಒಂದು ಒಳ್ಳೆಯ ಸಾಮಾಜಿಕ ವಾತಾವರಣ ಇರಬೇಕು. ಅಂತಹ ಒಂದು ಒಳ್ಳೆಯ ಆದರ್ಶ ಮೌಲ್ಯಗಳಿಂದ ಕೂಡಿದ, ನೀತಿ ನಿಯಮಗಳಿಂದ ಕೂಡಿದ ಒಂದು ಸಮಾಜದ ಪರಿಸರದಲ್ಲಿ ಬೆಳೆದಂತಹ ಮಗು ಸುಸಂಸ್ಕೃತನಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಳ್ತಾನೆ. ಇದು ಬಹಳ ಮುಖ್ಯ. ಹಾಗಾಗಿ ಸಾಮಾಜಿಕ ವಾತಾವರಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಮಗುವಿಗೆ ನಾವು ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿಕೊಳ್ಬೇಕು. ಇನ್ನು ಈ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ಎಲ್ಲರನ್ನೂ ಕಾಡ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ. ಡಿಗ್ರಿ ಮಾಡಿ ಪದವಿ ಮಾಡಿರ್ತಾರೆ, ಸ್ನಾತಕೋತ್ತರ ಪದವಿ ಮಾಡಿರ್ತಾರೆ, PhD ಮಾಡಿರ್ತಾರೆ ಕೆಲವೊಮ್ಮೆ, ಆದರೂ ಸಹ ಕೆಲಸನೇ ಇಲ್ಲದೇ ಇರ್ತಕ್ಕಂಥ ಸ್ಥಿತಿಯನ್ನು ನೋಡ್ತೀವಿ. ಇದು ಒಂದು ಕಡೆ ಸಮಸ್ಯೆ. ಆದರೆ ಕೆಲಸ ಸಿಕ್ಕರೂ ಸಹ 2,000ಕ್ಕೋ 3,000ಕ್ಕೋ 4,000ಕ್ಕೋ 5,000ಕ್ಕೆ ದುಡಿಯತಕ್ಕಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇದರಿಂದ ಏನಾಗುತ್ತೆ, ಅಂತಹ ವಿದ್ಯಾವಂತ ನಿರುದ್ಯೋಗಿಗಳಲ್ಲಿ ಅವ್ರ ಜೀವನದ ಬಗ್ಗೆ ಜಿಗುಪ್ಸೆ ಬರುತ್ತೆ, ಕುಟುಂಬದ ಬಗ್ಗೆ ಜಿಗುಪ್ಸೆ ಬರುತ್ತೆ, ಸಮಾಜದ ಬಗ್ಗೆ, ಶಾಲೆ ಬಗ್ಗೆ, ಇಡೀ ವ್ಯವಸ್ಥೆ ಬಗ್ಗೆನೇ ಜಿಗುಪ್ಸೆ ಬರುತ್ತೆ. ಹಾಗಾಗಿ ಅವರೇನಾಗ್ತಾರೆ, ಸಮಾಜ ಕಂಟಕ ವ್ಯಕ್ತಿಗಳಾಗಲಿಕ್ಕೂ ಸಹ ಕಡಿಮೆ ಇಲ್ಲ. ಹಾಗಾಗಿ ಈ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ನಮ್ಮೆಲ್ಲರನ್ನು ಕಾಡ್ತಕ್ಕಂಥದ್ದು. ಅದಕ್ಕೆ ನಾವು ಶಿಕ್ಷಣ ಕೊಡುವ ಹಂತದಿಂದಲೇ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರ್ತಕ್ಕಂತಹ ಶಿಕ್ಷಣವನ್ನು ಕೊಡ್ತಾರೆ. ಅಂದರೆ ಉದ್ಯೋಗವನ್ನೇ ಕೇಂದ್ರವನ್ನಾಗಿಟ್ಟುಕೊಂಡು ಶಿಕ್ಷಣವನ್ನು ಕೊಟ್ಟಾಗ ಏನಾಗುತ್ತೆ, ಇಂತಹ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೋದು. ಇಲ್ಲ ಅಂತ ಹೇಳಿದರೆ ಆ ಮಕ್ಕಳು ಏನು ಮಾಡಬೇಕಂದ್ರೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ತಕ್ಕಂತಹ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಹಾಗಾಗಿ ಈ ನಿರುದ್ಯೋಗ ಸಮಸ್ಯೆ ಏನಾಗಿದೆ ಅಂದರೆ ಇವತ್ತು ನಮ್ಮ ಯುವಕರನ್ನು ಕಾಡ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಮಾರ್ಗದರ್ಶನದ ಕೊರತೆ. ಹಿಂದೆಲ್ಲ ಹಿರಿಯವರು
ಕಥೆಗಳನ್ನು ಹೇಳೋದಕ್ಕ, ರಾಮಾಯಣ ಮಹಾಭಾರತ ಹೇಳೋದಕ್ಕ ಅವರಲ್ಲಿ ಒಳ್ಳೆಯ ಆದರ್ಶಗಳನ್ನು, ಮೌಲ್ಯಗಳನ್ನು ಎಲ್ಲವನ್ನು ಬೆಳೆಸ್ತಾರೆ. ವಿಧೇಯತೆ, ನಯ, ವಿನಯ, ಗೌರವ ಕೊಡ್ತಕ್ಕಂಥದ್ದು ಹಿರಿಯವರಿಗೆ, ಇವನ್ನೆಲ್ಲ ಕಲಿಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತಹ ಕುಟುಂಬದ ಕೆಲಸ ಇವತ್ತು ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ತಂದೆ ತಾಯಿಗಳಿಬ್ರು ದುಡಿಯೋಕ್ಕೆ ಹೋಗ್ತಾರೆ, ಮಕ್ಕಳಿಗೆ ತೋರಿಸ್ಬೇಕಾಗಿರ್ತಕ್ಕಂಥ ಆ ಥರ ಒಂದು ಪಾಠ ಇವತ್ತು ಮನೆಯಲ್ಲೇ ಇಲ್ಲ. ಶಾಲೆಯಲ್ಲೂ ಸಹ ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಇಂತಹ ಮಾರ್ಗದರ್ಶನದ ಒಂದು ಕೊರತೆಯನ್ನು ನಾವು ಕಾಣ್ತೀವಿ. ಅಂದರೆ ಅವರಿಗೆ ವಯಸ್ಸಿಗನುಗುಣವಾಗಿ ಯಾವ ರೀತಿ ಬೆಳಿಬೇಕು, ಮೌಲ್ಯಗಳನ್ನು ಹೊಂದ್ಕೋಬೇಕು, ಸಮಾಜಕ್ಕೋಸ್ಕರ ಏನಾದರೂ ತಾನು ಕೊಡುಗೆ ಕೊಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು, ಅಂತಹ ಒಂದು ವಾತಾವರಣ ಇವತ್ತು ಸಮಾಜದಲ್ಲಿ ಕಡಿಮೆ ಆಗಿರೋದನ್ನು ನಾವು ನೋಡ್ತೀವಿ. ಪರಸ್ಪರ ರಾಜಕೀಯ ವ್ಯಕ್ತಿಗಳ ನಡುವೆ ಕಿತ್ತಾಟ, ಧರ್ಮ ಜಾತಿಯ ಕಲಹಗಳು, ಇವೆಲ್ಲವೂ ಸಹ ಏನಾಗಿದೆ ಅಂದರೆ ನಮ್ಮ ಸಾಮಾಜಿಕ ವಾತಾವರಣವನ್ನೇ ಕಲ್ಮಶಗೊಳಿಸುತ್ತಿದ್ದಾವೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ಇವತ್ತು ಮಾರ್ಗದರ್ಶನ ದಾರಿ ತೋರಿಸ್ತಕ್ಕಂಥವ್ರು ಇವತ್ತು ದಾರಿ ತಪ್ಪಿರ್ತಕ್ಕಂಥ ನಾವು ಅಂತಹ ಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಬೇಕು. ಪ್ರತಿ ಹಂತದಲ್ಲೂ ಆ ಮಕ್ಕಳಿಗೆ ನಾವು ಮಾರ್ಗದರ್ಶನವನ್ನು ನೀಡಿ ಸ್ವಾವಲಂಬಿಯಾಗಿ ಬದುಕುವಂತಹ ದಾರಿಯನ್ನು ನಾವು ಕಲಿಸ್ಕೊಳ್ತೇವೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಸಮೂಹ ಮಾಧ್ಯಮಗಳು. ಇಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಅಂದರೆ ಅದು ಟಿ ವಿ ಇರ್ಬೋದು, ರೇಡಿಯೋ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಚಲನಚಿತ್ರಗಳಿರ್ಬೋದು, ಈ ತರಹದ ಒಂದು ಸಮೂಹ ಮಾಧ್ಯಮಗಳು ನಮ್ಮ ಮಕ್ಕಳನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತವೆ. ಇವತ್ತು ನಾವು ನೋಡ್ತೇವೆ ಅನೇಕ ಚಲನಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲಿ ಅನೇಕ ವ್ಯಕ್ತಿಗಳು ಅರೆಬರಕಟ್ಟೆಗಳನ್ನು ಹಾಕ್ಕೊಂಡು ದುಶ್ಚಟಗಳ ದಾಸರಾಗಿರ್ತಕ್ಕಂಥದ್ದು, ಅಥವಾ ಕಡಿಮೆ ಸಮಯದಲ್ಲಿ ಯಾರನ್ನಾದ್ರೂ ತಲೆ ಹೊಡೆದ್ರು ಪರವಾಗಿಲ್ಲ, ನಾನು ದೊಡ್ಡ ಶ್ರೀಮಂತ ಆಗಬೇಕು ಅಂತಕ್ಕಂತಹ ಕೆಲವು ಒಂದು ಚಿತ್ರಗಳನ್ನು ನೋಡೋದ್ರ ಮೂಲಕ ನಮ್ಮ ಯುವಕರು ಏನು ಮಾಡ್ತಾರೆ ಅಂದರೆ ಅವರ ಮೌಲ್ಯಗಳನ್ನೆಲ್ಲ ಬದಿಗಿಟ್ಟು ದುಶ್ಚಟಗಳ ದಾಸರಾಗ್ತಕ್ಕಂಥದ್ದು, ಅಥವಾ ಕೊಲೆ, ಸುಲಿಗೆ, ದರೋಡೆ, ಒಂದು ಲೈಂಗಿಕ ಕೃತ್ಯಗಳಲ್ಲಿ ತೊಡಗತಕ್ಕಂಥದ್ದನ್ನು, ಸಮಾಜಘಾತಕ ಕೃತ್ಯಗಳಲ್ಲಿ ತೊಡಗತಕ್ಕಂಥದ್ದನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಅಂತ. ಹಾಗಾಗಿ ಸಮೂಹ ಮಾಧ್ಯಮಗಳು ನಮ್ಮ ಮಕ್ಕಳನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡಬೇಕೇ ಹೊರತು ಅವರನ್ನು ಕೆಟ್ಟ ಕೆಲಸಗಳಿಗೆ ಪ್ರೇರೇಪಿಸುವಂಥ ರೀತಿಯಲ್ಲಿ ಇರಬಾರ್ದು. ಏಕೆಂದರೆ ಹಿಂದೆಲ್ಲ ನಾವು ನೋಡ್ತೀವಿ, ನಮ್ಮ ದೇಶದ ಸಂಸ್ಕೃತಿಗೆ, ಮೌಲ್ಯಗಳಿಗೆ, ಆದರ್ಶಗಳಿಗೆ ಇಡೀ ಜಗತ್ತಿನಲ್ಲಿ ವಿಶಿಷ್ಟ ಸ್ಥಾನ ಇದೆ. ನಮ್ಮ ವೇಷಭೂಷಣ ಇರ್ಬೋದು, ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ಇವೆಲ್ಲವೂ ಸಹ ಇಡೀ ಜಗತ್ತಿಗೆ ನಾವು ಮಾದರಿಯಾಗಿದ್ದೀವಿ. ಅಂಥ ಸನ್ನಿವೇಶದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ರಾಮಾಯಣದಂತಹ, ಮಹಾಭಾರತದಂತಹ, ಅಂಬೇಡ್ಕರಂತಹ, ಬಸವಣ್ಣರಂತಹ, ಬುದ್ಧನಂತಹ ಮಹಾನ್ ವ್ಯಕ್ತಿಗಳ, ಮಹಾತ್ಮ ಗಾಂಧೀಜಿಯವರಂತಹ, ಸ್ವಾಮಿ ವಿವೇಕಾನಂದರಂತಹ ಮಹಾನ್ ವ್ಯಕ್ತಿಗಳ ಆದರ್ಶ ಒಂದು ಜೀವನದ ಪಾಠಗಳನ್ನು, ಮೌಲ್ಯಗಳನ್ನು ನಾವು ಕಲಿಸ್ತಾ ಇದ್ದಾಗ ಏನಾಗುತ್ತಂದರೆ ಆ ಮಕ್ಕಳಲ್ಲಿ ದೇಶಕ್ಕಾಗಿ ಹೋರಾಡುವಂತಹ ಅಥವಾ ಐಷಾರಾಮಿ ಜೀವನವನ್ನು ಬಿಟ್ಟು ತಾನು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಹಾಗಾಗಿ ಸಮೂಹ ಮಾಧ್ಯಮಗಳು ನಮ್ಮ ಯುವ ಜನತೆಯನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ. ಈಗ ಅಂಥ ಕೆಲಸ ಮಾಡದೇ ಇರೋದ್ರಿಂದ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನೋಡ್ತೀರಾ, ಅನೇಕ ವ್ಯಕ್ತಿಗಳು ಸಮಾಜದಲ್ಲಿ ಡ್ರಗ್ಸಿಗೆ ಒಂದು ಅಡಿಕ್ಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಡ್ರಗ್ಸ್ ಜಾಲದಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ
ಸಮೂಹ ಮಾಧ್ಯಮಗಳು ನಮ್ಮ ಒಳ್ಳೆಯ ಸಂಸ್ಕೃತಿಯನ್ನು, ನಾಗರಿಕತೆಯನ್ನು, ಮೌಲ್ಯಗಳನ್ನು, ಆದರ್ಶಗಳನ್ನು ಪ್ರತಿಬಿಂಬಿಸಬೇಕು. ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ. ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ, ಈ ಅಪಸಮಾಯೋಜನೆ ಕಾರಣಗಳು ಆಯಿತು, 10 ಕಾರಣಗಳು ಬರುತ್ತೆ ಮಕ್ಕಳೇ. ಅದು ನೆಕ್ಸ್ಟ್ ಇದಕ್ಕೆ ಪರಿಹಾರಗಳು ಏನು ಅಂತ. ಇಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಆ ರೀತಿಯಲ್ಲಿ ಈ ಅಸಮಾಯೋಜನೆಗೆ ಪರಿಹಾರಗಳು ಏನಪ್ಪ ಅಂತಂದರೆ, ಮೊದಲನೇದು ತಾಯಿ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅವಳಿಗೆ ಒಳ್ಳೆಯ ಆರೈಕೆ, ಪಾಲನೆ, ಪೋಷಣೆ, ಒಳ್ಳೆಯ ಪೌಷ್ಟಿಕ ಆಹಾರ ಎಲ್ಲವೂ ಬೇಕಾಗುತ್ತೆ. ಏಕೆಂತ ಹೇಳಿದ್ರೆ ಗರ್ಭಾವಸ್ಥೆಯಲ್ಲಿ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇರೋದ್ರಿಂದ ತಾಯಿಯ ಮನಸ್ಥಿತಿ, ದೇಹದ ಸ್ಥಿತಿ ಎಲ್ಲವೂ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ, ಆ ಮಗುವಿನ ಬೆಳವಣಿಗೆ ವಿಕಾಸದ ಮೇಲೆ. ಹಾಗಾಗಿ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ತಾಯಂದಿರಿಗೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು, ಮಾನಸಿಕವಾಗಿ ಖುಷಿಯಾಗಿ ಸಂತೋಷವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಸೃಷ್ಟಿಸಿಕೊಡಬೇಕು. ಅದಕ್ಕೆ ನೀವು ನೋಡ್ತೀರ, ಇತ್ತೀಚಿನ ದಿನಗಳಲ್ಲಿ ಗರ್ಭಿಣಿಯರಿಗೆ ಸರ್ಕಾರದವರು ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಮೂಲಕ ಅವರಿಗೆ ತುಂಬ ಕೇರ್ ತಗೊಳ್ತಕ್ಕಂತಹ ಕಾರ್ಯಕ್ರಮಗಳನ್ನು ಇವಾಗ ಅನುಷ್ಠಾನಗೊಳಿಸ್ತಾರೆ. ಹಾಗಾಗಿ ಇದು ಒಂದು ಪ್ರಗತಿಪರ ಬೆಳವಣಿಗೆ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ತಾಯಿಗೆ ಒಳ್ಳೆಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಆ ಮಗು ತುಂಬ ಆರೋಗ್ಯಕರವಾಗಿ ಬೆಳೆಯೋ ರೀತಿಯಲ್ಲಿ ಒಂದು ಪಾಲನೆ ಪೋಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕುಟುಂಬದ, ಸಮಾಜದ, ಸರ್ಕಾರದ ಎಲ್ಲರ ಜವಾಬ್ದಾರಿ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಗಮನಿಸ್ಬೇಕು. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ, ಮಗು ಹುಟ್ಟುತ್ತೆ. ಹುಟ್ಟಿದ ಮೇಲೆ ಆ ಮಗುವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು. ಇಲ್ಲಿ 3 ವರ್ಷದ ಬುದ್ಧಿ 3 ವರ್ಷದವರೆಗೆ ಅಂತ ಹೇಳೋದ್ರಿಂದ ನಾವು ಆ ವಯಸ್ಸಿನಲ್ಲಿ ಮಗುವಿಗೆ ಕೊಡುವಂತಹ ಪೌಷ್ಟಿಕ ಆಹಾರ, ಬೌದ್ಧಿಕ ಬೆಳವಣಿಗೆಗೆ ನಾವು ಕೊಡುವಂತಹ ಒಂದು ಮೆಂಟಲ್ ಟಾಸ್ಕ್ಸ್ ಏನಿರುತ್ತಲ್ಲ ಅದು, ಮತ್ತು ಆ ಮಗುವನ್ನು ಒಳ್ಳೆಯ ಮೌಲ್ಯಗಳನ್ನು ಕೊಡ್ತಕ್ಕಂಥದ್ದು, ಆದರ್ಶಗಳನ್ನು ಬೆಳೆಸ್ತಕ್ಕಂಥದ್ದು, ಒಳ್ಳೆಯ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸ್ತಕ್ಕಂಥದ್ದು, ಅದರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ತಕ್ಕಂಥದ್ದು, ಪ್ರೀತಿ, ಆರೈಕೆ, ಮಮತೆ, ವಾತ್ಸಲ್ಯ ಎಲ್ಲವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ಮಕ್ಕಳನ್ನು ಬೆಳೆಸ್ತೀವಲ್ಲ, ಅದು ಮುಂದಿನ ದಿನಗಳಲ್ಲಿ ಅದು ಮೊಗ್ಗು ಅದು ಅರಳಿ ಹೂವಾಗಿ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಗು ಹುಟ್ಟಿದ ನಂತರ ಅದಕ್ಕೆ ಒಂದು ಒಳ್ಳೆಯ ಪರಿಸರವನ್ನು ನಾವು ಒದಗಿಸ್ಕೊಟ್ಟು ಒಳ್ಳೆಯ ಪಾಲನೆ ಪೋಷಣೆಯನ್ನು ಮಾಡಿ ಅದಕ್ಕೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಆ ಮಗು ಒಂದು ಸುಂದರ ಮಗುವಾಗಿ ಸಮಾಜದಲ್ಲಿ ಒಬ್ಬ ಆದರ್ಶ ಮಾದರಿ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ, ಶಾರೀರಿಕವಾಗಿ ವಿಕಲರಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಅವರಿಗೆ ಪ್ರೀತಿ ವಿಶ್ವಾಸವನ್ನು ಕೊಡುವುದಕ್ಕೆ ಅವರಿಗೆ ಅವಕಾಶಗಳನ್ನು ಕೊಡಬೇಕು. ಅದು ಬಹಳ ಮುಖ್ಯವಾಗುತ್ತದೆ. ಅಂತಹ ಅಂಗವಿಕಲ ಮಕ್ಕಳನ್ನು ಪ್ರೀತಿ ವಿಶ್ವಾಸದಿಂದ ಗುರುತಿಸ್ಬಿಟ್ಟು ಅವರಿಗೆ ಶಿಕ್ಷಣವನ್ನು ಕೊಡಬೇಕು. ಡಫ್ ಆ್ಯಂಡ್ ಬ್ಲೈಂಡ್ ಸ್ಕೂಲಲ್ಲಿ ಕಿವುಡ್ರಿರ್ಬೋದು ಅಥವಾ ಮತ್ತು ಒಂದು ಕಣ್ಣು ಕಾಣಿಸದೆ ಕುರುಡ್ರಿರ್ಬೋದು, ಇಂತಹ ಮಕ್ಕಳಿಗೆ ಅವರದೇ ಆದ ವಿಶೇಷ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡಿಸೋದ್ರ ಮೂಲಕ ಅವರಿಗೆ ಸಮಾಜದಲ್ಲಿ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಾವು ಒಳ್ಳೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ, ಒಂದು ಅಂಗವನ್ನು ಹಾಕಿದರೆ ದೇಹದ ಬೇರೆ ಅಂಗಗಳು ಬಹಳ ಶಾರ್ಪಾಗಿ ಕೆಲಸ ಮಾಡ್ತವೆ. ಅಂಥ ಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ಮಾಡಬೇಕಪ್ಪ ಅಂದರೆ, ಆ ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು, ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿಟ್ಟು ಅವರು ಚೆನ್ನಾಗಿ ಓದಿ ಯಾವುದಾದ್ರೂ ಒಂದು ಕ್ಷೇತ್ರ, ಕರಕುಶಲ ಕೆಲಸಗಳಿರ್ಬೋದು, ಕಂಪ್ಯೂಟರ್ ಮಾಡ್ತಕ್ಕಂಥದ್ದು, ಇಂತಹ ಅನೇಕ ಒಂದು ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಬಿಟ್ಟು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಮಾಡೋದ್ರ ಮೂಲಕ ಸಮಾಜಕ್ಕೆ ಆದರ್ಶ ಆಗಿರೋದು. ಹಾಗಾಗಿ ಇವತ್ತು ನಾವು ನೋಡ್ತೇವೆ,
ಅನೇಕ ವ್ಯಕ್ತಿಗಳ ಅವರ ಅಂಗವೈಫಲ್ಯತೆಯನ್ನು ಮೀರಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ಅಂಗವಿಕಲ ಮಕ್ಕಳಿಗೋಸ್ಕರನೇ ಬೇರೆ ಬೇರೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಇವತ್ತು ಸರ್ಕಾರ ಇರ್ಬೋದು, ಸಮಾಜ ಇರ್ಬೋದು ಮಾಡ್ತಕ್ಕಂಥದ್ದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಉತ್ತಮ ಸಮಾಜದ ನಿರ್ಮಾಣವೇ ನಮ್ಮ ಗುರಿ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಒಂದು ಒಳ್ಳೆಯ ಒಂದು ಮಕ್ಕಳಿಗೆ ನಾವು ಒಳ್ಳೆಯ ಪ್ರೀತಿ ವಿಶ್ವಾಸ ತೋರಿಸ್ತೀವಿ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಅವನು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ ಅವರಲ್ಲಿ ಆತ್ಮವಿಶ್ವಾಸವನ್ನು ನೋಡುತ್ತೆ. ಅವರು ಧೈರ್ಯವಾಗಿ ಬದುಕಲಿಕ್ಕೆ ನೆರವಾಗುತ್ತೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯವರು, ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು, ಸಮಾಜದಲ್ಲಿರ್ತಕ್ಕಂಥ ಹಿರಿಯವರು ಮೊದಲು ಮಕ್ಕಳಿಗೆ ಆದರ್ಶ ಆಗಿರಬೇಕು, ಮಾದರಿ ಆಗಬೇಕು. ಕುಡ್ಕೊಂಬಂದು ಬಿಡಿ ಸಿಗರೇಟ್ ಸೇರ್ತಕ್ಕಂಥ ತಂದೆ ಮಗನಿಗೇನು ನೀತಿ ಹೇಳಕ್ಕಾಗಲ್ಲ. ದುಶ್ಚಟಗಳ ದಾಸರಾಗಿರ್ತಕ್ಕಂಥ ಶಿಕ್ಷಕ ಮಕ್ಕಳಿಗೆ ನೀತಿ ಪಾಠ ಹೇಳಕ್ಕಾಗಲ್ಲ. ಅನೈತಿಕ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳಿರ್ಬೋದು, ಸಮಾಜದಲ್ಲಿರ್ತಕ್ಕಂಥ ಹಿರಿಯರಿರ್ಬೋದು, ಅವರು ಏನು ಮಕ್ಕಳಿಗೆ ಕಲಿಸೋಕ್ಕಾಗಲ್ಲ. ಹಾಗಾಗಿ ಮಕ್ಕಳಿಗೆ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಂದ ಹಿಡಿದು, ಶಾಲೆಯಲ್ಲಿರ್ತಕ್ಕಂಥ ಹಿರಿಯ ಗುರುಗಳಿಂದ ಹಿಡಿದು, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮಾದರಿಯಾಗಿದೆ. ಇವು ನಾವು ಆ ಥರ ಮಾದರಿಯಾಗಿದ್ದಾಗ ಹೇಳ್ತಿದ್ರೆ ಆ ಮಕ್ಕಳು ಸಹ ನಮ್ಮನ್ನೇ ಅನುಕರಣೆ ಮಾಡ್ತಾರೆ, ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಸಮಯ ಪ್ರಜ್ಞೆ ಇರ್ಬೋದು, ಸಹಕಾರ ಇರ್ಬೋದು, ಆತ್ಮವಿಶ್ವಾಸ ಇರ್ಬೋದು, ಪ್ರಾಮಾಣಿಕತೆ ಇರ್ಬೋದು, ಕರ್ತವ್ಯ ಪ್ರಜ್ಞೆ ಇರ್ಬೋದು, ದೇಶಪ್ರೇಮ ಇರ್ಬೋದು, ಇಂತಹ ಎಲ್ಲ ವಿಚಾರಗಳಲ್ಲಿ ನಾವು ನಮ್ಮ ನಮ್ಮ ಒಂದು ನ್ಯಾಚುರಲ್ ರಿಸೋರ್ಸನ್ನು, ಸ್ವಾಭಾವಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡೋದಿರ್ಬೋದು, ನಮ್ಮ ಭಾಷೆ, ನೆಲ, ಜಲ, ಸಂಸ್ಕೃತಿ ಇವುಗಳ ಮೇಲೆ ನಾವು ಕಾಳಜಿನ ತೋರಿಸಿದಾಗ ಸಹಜವಾಗಿ ಮಕ್ಕಳಿಗೂ ಸಹ ಅವುಗಳ ಮೇಲೆ ಪ್ರೀತಿ, ಕಾಳಜಿ ಅಂತಕ್ಕಂಥದ್ದು ಒಂದೇ ಬರುತ್ತೆ. ಹಾಗಾಗಿ ಹಿರಿಯರು ಮಕ್ಕಳಿಗೆ ಮಾದರಿಯಾಗಿರಬೇಕು, ಆದರ್ಶ ಆಗಿರಬೇಕು. ಇದು ಬಹಳ ಮುಖ್ಯವಾಗಿದೆ. ನೆಕ್ಸ್ಟ್ ಅಂತ ಹೇಳಿದರೆ ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಿಕೊಡಿ. ಆಹಾರ, ಅನ್ನ, ಅರಿವು ಇವು ಬಹಳ ಮುಖ್ಯ. ವ್ಯಕ್ತಿ ಹೊಟ್ಟೆ ತುಂಬಿದಾಗ ತಲೆ ಹೊಡುತ್ತೆ. ತಲೆ ಹೊಡೆದಾಗ ಏನೇನಾದರೂ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಇಲ್ಲ ಅಂತೇಳಿ ಸದಾ ಹೊಟ್ಟೆ ಬಗ್ಗೆಯೇ ಅವನು ಯೋಚನೆ ಮಾಡ್ತಾ ಇದ್ದರೆ, ಬರೀ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದ್ರ ಕಡೆಗೇ ಅವನ ಗಮನ ಇದ್ದರೆ ಅವನ ತಲೆ ಬೇರೆ ಕಡೆಗೆ ಓಡೋದಿಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ಲಿಕ್ಕೆ ಮನೆ, 3 ಹೊತ್ತು ಊಟ, ಬಟ್ಟೆ, ಅವನಿಗೆ ಬೇಸಿಕ್ ಆಗಿ ಶಿಕ್ಷಣ, ಅವನ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳು ಇವೆಲ್ಲವೂ ಸಹ ಬಹಳ ಮುಖ್ಯ ಆಗುತ್ತೆ. ಯಾರಿಗೆ ಈ ಸೌಲಭ್ಯಗಳು ಸಿಗೋದಿಲ್ಲೋ ಅಂತಹ ಮಕ್ಕಳು ಸಮಾಜದಲ್ಲಿ ಕಂಟಕ ವ್ಯಕ್ತಿಗಳಾಗಿ ಬೆಳೆಯತಕ್ಕಂಥದ್ದನ್ನು ನಾವು. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಒಂದು ಆ ಮಗು ಜೀವಿಸ್ತಕ್ಕಂಥ ಇರ್ತಕ್ಕಂಥ ಒಂದು ವಾತಾವರಣ ತುಂಬ ಬಿಗಿಯಾದ ವಾತಾವರಣ ಇರಬಾರ್ದು. ತುಂಬ ಒಂಥರ ಫ್ರೀಯಾಗಿರ್ತಕ್ಕಂಥ ಮುಕ್ತ ವಾತಾವರಣ ಸಹ ಇದೆ. ತುಂಬ ಬಿಗಿಯಾದ ವಾತಾವರಣದಲ್ಲಿ ಕುಟುಂಬದಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಅವರಲ್ಲಿ ಒಂದು ರೀತಿಯಾದಂತಹ ಕೀಳಿರಿಮೆ ಭಾವನೆ ಬರುತ್ತೆ. ವ್ಯವಸ್ಥೆಯಲ್ಲಿದ್ದ ಸಿಡಿದೇಳಬೇಕು ಅಂತಕ್ಕಂಥ ಭಾವನೆ ಬಂದ್ಬಿಡುತ್ತೆ. ಆವಾಗ ಮಕ್ಕಳು ದಾರಿ ತಪ್ಪತಕ್ಕಂಥದ್ದನ್ನು ನಾವು ನೋಡ್ತೇವೆ. ಯಾರ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಮಾಡ್ತಾರಲ್ಲ ಅಂಥ ಮನೆ ಮಕ್ಕಳು ಓಡೋಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆ ಥರ ಮಾಡ್ತಾರೆ. ಮತ್ತು ತುಂಬ ಹಂಗಂತ ತುಂಬ ಪ್ರೀತಿನೂ ತೋರಿಸ್ತಾರೆ. ಏಕೆಂದರೆ ಕೆಲವೊಮ್ಮೆ ತಂದೆ ತಾಯಿಗಳ ಅತಿಯಾದ ಪ್ರೀತಿ ಮಕ್ಕಳು ಕೆಟ್ಟದಾಗಿ ಕಾರಣನೂ ಆಗಿರ್ತಕ್ಕಂಥದ್ದನ್ನು ನೋಡ್ತಾರೆ. ಕೇಳಿದ್ದೆಲ್ಲ ಮೊಬೈಲ್ ಕೊಡಿಸೋದು, ಕೇಳಿದ್ದೆಲ್ಲ ಅವ್ರಿಗೆ ಗಾಡಿ ಕೊಡಿಸೋದು, ಈ ಥರ ಮಾಡಿದಾಗ ಏನು ಮಾಡ್ತಾರೆ ಅವರು ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿಕೊಂಡು ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾರೆ. ಅತಿಯಾದ ಸ್ವಾತಂತ್ರ್ಯನೂ ಬೇಡ, ಬಿಗಿಯಾದ ವಾತಾವರಣನೂ ಬೇಡ. ಅದ್ರ ಮಧ್ಯೆ ಏನಿದೆ, ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷಿಸಿ, ಒಳ್ಳೆ ಕೆಲಸ ಮಾಡಿದಾಗ ಖುಷಿ ಪಟ್ಟು ಅವರನ್ನು ಪ್ರೋತ್ಸಾಹಿಸಿ ಬೆನ್ನಿಟ್ಟಿ ಪ್ರೀತಿಯಿಂದ ನೋಡ್ಕೊಳ್ಳೋದೇನಿದೆಯಲ್ಲ, ಇದು ಮಕ್ಕಳಲ್ಲಿ ಒಳ್ಳೆಯ ಭರವಸೆಯನ್ನು ಮೂಡಿಸುತ್ತೆ,
ಆತ್ಮವಿಶ್ವಾಸವನ್ನು ನೀಡುತ್ತೆ. ಅವರು ಒಳ್ಳೆಯ ರೀತಿಯಲ್ಲಿ ಅವರು ಕಲೀಲಿಕ್ಕೆ ಮುಂದಾಗಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಒಳ್ಳೆಯ ವಾತಾವರಣ ಕುಟುಂಬದಲ್ಲಿ ಇರಬೇಕು, ಶಾಲೆಯಲ್ಲೂ ಇರಬೇಕು, ಸಮಾಜದಲ್ಲೂ ಸಹ ಇದ್ದಾಗ ಏನಾಗುತ್ತೆ ಅಂತಹ ಸಮಾಜದಿಂದ ನಾವೇನಾದರೂ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ. ಇನ್ನು ಶಾಲೆಯ ಆರೋಗ್ಯಕರ ಪರಿಸರ. ಒಂದು ಶಾಲಾ ವಾತಾವರಣ ಮಕ್ಕಳ ವ್ಯಕ್ತಿತ್ವದ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಆ ಶಾಲೆಯಲ್ಲಿರ್ತಕ್ಕಂಥ ಸುಂದರವಾದ ಒಂದು ಸ್ವಚ್ಛತೆ, ಸುಂದರವಾದ ಕೈತೋಟ ವಾತಾವರಣ, ಅಲ್ಲಿರ್ತಕ್ಕಂಥ ಶಿಕ್ಷಕರ ಪ್ರೀತಿ, ವಾತ್ಸಲ್ಯ, ಸಹಕಾರ, ಎಲ್ಲರ ಜೊತೆ ಸ್ನೇಹಮಯದಿಂದ ಇರ್ತಕ್ಕಂತಹ ಶಾಲೆಯಲ್ಲಿ ಆ ಮಕ್ಕಳು ಆ ಟೀಚರ್ಸ್ನೆಲ್ಲ ನೋಡಿ ಅವರು ಕಲಿತಾರೆ. ಇಲ್ಲ ಅಂತ ಹೇಳಿದರೆ ಕೆಲವು ಶಾಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಟೀಚರ್ಸು ಮಕ್ಕಳ ಎದುರುಗಡೆ ಮತ್ತು ಇನ್ನೊಬ್ಬರು ಟೀಚರ್ಸ್ ಬಗ್ಗೆ ಬರೆಯೋದು ಅಥವಾ ಕಾಮೆಂಟ್ ಮಾಡ್ತಕ್ಕಂಥ ಇದು ಅಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಆ ಮಕ್ಕಳಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಶಿಕ್ಷಕರ ಬಗ್ಗೆ ಹೇಡ್ರೆಡ್ನೆಸ್, ದ್ವೇಷ ಭಾವನೆ ಬರುತ್ತೆ. ಅವರು ಸಹ ಅದೇ ರೀತಿ ಬುದ್ಧಿಯನ್ನು ಕಲಿಯುತ್ತಾರೆ. ಅದಕ್ಕೆ ಬದಲಾಗಿ ಶಾಲೆಯಲ್ಲಿ ಒಂದು ಸ್ವತಂತ್ರ ವಾತಾವರಣ ಇರಬೇಕು, ಕ್ರೀಡೆಗೆ ಒಳ್ಳೆಯ ಅವಕಾಶ ಇರಬೇಕು, ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಇರಬೇಕು. ತರಗತಿಗಳು ತುಂಬ ಚೆನ್ನಾಗಿ ನಡೆದು ಮಕ್ಕಳು ತಮ್ಮ ಪ್ರತಿಭೆನ ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡಿಕೊಂಡು ಒಳ್ಳೆಯ ಫಲಿತಾಂಶವನ್ನು ತರುವಂತಹ ಶಾಲಾ ವಾತಾವರಣ ಆ ಮಕ್ಕಳನ್ನು ಒಳ್ಳೆಯ ನಾಯಕರನ್ನಾಗಿ, ಒಳ್ಳೆಯ ವ್ಯಕ್ತಿಗಳನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಸುಂದರವಾದ ಶಾಲಾ ಪರಿಸರ ತುಂಬ ಮುಖ್ಯ ಆಗುತ್ತೆ. ಇನ್ನು ಶುದ್ಧವಾದ ಸಾಮಾಜಿಕ ಪರಿಸರಗಳು ಅಂದರೆ ಕುಟುಂಬ, ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಬೇಕು. ಎಲ್ಲರೂ ಆದರ್ಶಪ್ರಾಯರಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು, ಕರ್ತವ್ಯ ಪ್ರಜ್ಞೆ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು, ಬೇರೆಯವರಿಗೋಸ್ಕರ ತ್ಯಾಗ ಮಾಡ್ತಕ್ಕಂಥ ಒಂದು ಮನೋಭಾವನೆ, ಸಹಕಾರ, ಇವೆಲ್ಲವೂ ಇದ್ದಾಗ ಏನಾಗುತ್ತೆ ಅಂದರೆ ಆ ಮಕ್ಕಳಲ್ಲಿ ಅವರಲ್ಲೂ ಸಹ ಒಳ್ಳೆಯ ಗುಣಗಳು ಬರಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಒಳ್ಳೆಯ ಸಾಮಾಜಿಕ ಪರಿಸರವನ್ನು ನಾವು ಸೃಷ್ಟಿಸಬೇಕು. ಇನ್ನು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳತಕ್ಕಂಥದ್ದು. ನಾವು ನೋಡ್ತಿದ್ದೀವಿ ಇವತ್ತು ಸುಶಿಕ್ಷಿತ ನಿರುದ್ಯೋಗಿಗಳ ಸಂಖ್ಯೆ ತುಂಬ ಹೆಚ್ಚಾಗ್ತದೆ. ಅವರು ಓದಿಗೆ ತಕ್ಕಂಥ ಕೆಲಸ ಸಿಗದೇ ಇರತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು. ಏಕೆಂದರೆ ಮಿತಿ ಮೀರಿದ ಒಂದು ಜನಸಂಖ್ಯೆ. ಹಾಗಾಗಿ ಮಕ್ಕಳಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಅವರು ಓದ್ತಿದ್ದ ಹಾಗೆಯೇ ಸ್ವಂತ ಉದ್ಯೋಗಗಳನ್ನು ಮಾಡ್ತಕ್ಕಂತಹ ಒಂದು ಆಟಿಟ್ಯೂಡನ್ನು ನಾವು ಬೆಳೆಸಬೇಕು. ಅಂದರೆ ಓದೋದ್ರ ಜೊತೆಗೆ ತಾವೇನಾದರೂ ಕೆಲಸಗಳನ್ನು ಮಾಡಬೇಕು. ಅದು ರೈಟಿಂಗ್, ಪೇಂಟಿಂಗ್, ಎಂಬ್ರಾಯ್ಡರಿ, ಕಂಪ್ಯೂಟರ್ ಅಥವಾ ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಸಿರಿಕಲ್ಚರ್ ಅಥವಾ ಕೈ ಕೆಲಸ, ಕಸೂತಿ ಕೆಲಸ, ಎಂಬ್ರಾಯ್ಡರಿ, ನಿಟ್ಟಿಂಗ್, ಪೇಂಟಿಂಗ್, ಈ ಥರ ಏನಾದರೂ ಸ್ವಂತ ಉದ್ಯೋಗ ಮಾಡತಕ್ಕಂತಹ ಒಂದು ಇದನ್ನು ನಾವು ಕಲಿಸ್ತಾ ಇದ್ದರೆ ಆ ಮಕ್ಕಳ ಆಸಕ್ತಿಗಳನ್ನು ಅವ್ರಿಗೆ ಏನು ಓದಿಸ್ಬೇಕು, ಮುಂದೆ ಅವರು ಏನು ಕೆಲಸ ಕೈಗೊಳ್ಳಬೇಕು ಅಂತಕ್ಕಂಥ ಬಗ್ಗೆ ಅವರಿಗೆ ವಿಚಾರ. ಈ ರೀತಿಯಲ್ಲಿ ಉದ್ಯೋಗ ಸಮಸ್ಯೆ ಕಾಡುವುದಿಲ್ಲ. ಕೆಲವು ಪೋಷಕರು ಏನು ಮಾಡ್ಕೊಳ್ತಾರೆ ಅಂದರೆ ಮಕ್ಕಳ ಆಸಕ್ತಿಗಳನ್ನು ಗಮನಿಸೋದಿಲ್ಲ, ಅವನಿಗೆ ಎಷ್ಟು ಐಕ್ಯೂ ಇದೆ, ಎಷ್ಟು ಬುದ್ಧಿವಂತ ಅಂತ ನೋಡೋದಿಲ್ಲ, ಅವನು ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್. ಇಂಥ ಮನೋಭಾವನೆ ಏನಾಗ್ತಿದೆ ಅಂದರೆ ಇವತ್ತು ಆ ಮಕ್ಕಳು ನಿರುದ್ಯೋಗಿಗಳಾಗಿ ಉಳಿಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆ ಒಬ್ಬೊಳ್ಳೆ ರೈತ ಆಗಕ್ಕೆ ಸಾಧ್ಯ ಇಲ್ವಾ, ಒಬ್ಬೊಳ್ಳೆ ಪೇಂಟರ್ ಆಗಕ್ಕೆ ಸಾಧ್ಯ ಇಲ್ವಾ, ಒಬ್ಬೊಳ್ಳೆ ಟೈಲರ್ ಆಗಕ್ಕೆ ಸಾಧ್ಯ ಇಲ್ವಾ? ನಾವೇನು ಮಾಡಬೇಕಪ್ಪ ಅಂದರೆ ಮಕ್ಕಳ ಆಸಕ್ತಿಗಳನ್ನು ಗಮನಿಸಬೇಕು. ಅಂದರೆ ಅದಕ್ಕೆ ಅನುಗುಣವಾಗಿ ತರಬೇತಿಯನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಅವರು ಮುನ್ನುಗ್ಗ ಹಾಕಿ ಮಾಡಿದರೆ ಅವರು ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಿರುದ್ಯೋಗ ಸಮಸ್ಯೆ ಕಾಡುವುದಿಲ್ಲ. ಇನ್ನು ನೆಕ್ಸ್ಟ್ ಸಮೂಹ ಮಾಧ್ಯಮಗಳು ಒಳ್ಳೆಯದನ್ನು ಬಿತ್ತರಿಸಬೇಕು. ಮಕ್ಕಳಲ್ಲಿ ಒಳ್ಳೆಯ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ಒಳ್ಳೆಯ ಸ್ಪರ್ಧಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ವಿಷಯಗಳನ್ನು, ಲೇಖನಗಳನ್ನು ಅಥವಾ ಒಳ್ಳೆಯ ಸಾಕ್ಷ್ಯಚಿತ್ರಗಳನ್ನು ತೋರಿಸಲಿ, ವ್ಯಕ್ತಿಚಿತ್ರಗಳನ್ನು ತೋರಿಸಲಿ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಹಾಗಾಗಿ ಅವು ಒಳ್ಳೆಯ ವಾಸ್ತವಿಕ ವಿಷಯಗಳನ್ನು ಪ್ರದರ್ಶನ ಮಾಡಬೇಕು ಹೊರತು ಅದಕ್ಕೆ ಬಣ್ಣ ಕಟ್ಟಿಬಿಟ್ಟು ಇನ್ನೇನೇನೋ ಒಂದು ಕೋಮು ಒಂದು ತರಬೇತಿ ಇರ್ಬೋದು ಅಥವಾ ಧಾರ್ಮಿಕ ಅಸಹಿಷ್ಣುತೆ ಇರ್ಬೋದು
ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿಬಿಟ್ಟು ಅವರು ಸಮಾಜಕ್ಕೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿಗಳಾಗಿ ಮಾಡಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೂ ಗೊತ್ತು, ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ. ನಮ್ಮಲ್ಲಿ ಅನೇಕ ಜಾತಿ, ಮತ, ಧರ್ಮ, ಪಂಥ, ಭಾಷೆ, ಕುಲ, ನೆಲ, ಸಂಸ್ಕೃತಿ ಎಲ್ಲವನ್ನೂ ಹೊಂದ್ಕೊಂಡಿದ್ದೀವಿ. ನಾವು ಕುಡಿಯುವ ನೀರು ಒಂದೇ, ತುಳಿಯುವ ಭೂಮಿ ಒಂದೇ, ಸುಡುವ ಅಗ್ನಿ ಒಂದೇ. ಇವೆಲ್ಲ ನಮ್ಮೆಲ್ಲರ ಮನೆಯಲ್ಲಿ ಹರಿಯುವ ರಕ್ತ ಒಂದೇ. ಇವೆಲ್ಲ ಇರಬೇಕಾದ್ರೆ ನಮ್ಮಲ್ಲಿ ಭಿನ್ನತೆ ಏಕೆ? ಏಕತೆಯನ್ನು ಬೆಳೆಸಬೇಕು. ನಾವು ಭಾರತೀಯರು ಅಂತಕ್ಕಂಥ ಭಾವನೆ ಬರಬೇಕು ಹೊರತು ಮತ್ತೆ ನಮ್ಮಲ್ಲಿ ಉಪಪಂಗಡಗಳು ಬೇಡ, ಉಪಜಾತಿಗಳು ಬೇಡ. ಅದನ್ನೇ ಕುವೆಂಪು ಹೇಳಿದ್ರು, ಎಲ್ಲರೂ ಒಂದೇ, ನಾವೆಲ್ಲರೂ ಮಾನವರು, ವಿಶ್ವ ಮಾನವರು ಅನ್ನೋ ಕಲ್ಪನೆ ಇದೆ. ಅಂತಹ ವಿಶ್ವ ಮಾನವ ಪರಿಕಲ್ಪನೆಯನ್ನು ನಾವು ಬೆಳೆಸಬೇಕು ಮಕ್ಕಳಲ್ಲಿ. ಮಾನವರೆಲ್ಲರೂ ಒಂದೇ, ಅದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ರೆ ಎಲ್ಲರೊಳಗೆ ಒಂದಾದ ಮಂಕುತಿಮ್ಮ. ಈ ರೀತಿ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಎಲ್ಲರ ಜೊತೆ ಬೆಳೆಯತಕ್ಕಂತಹ ಗುಣವನ್ನು ಬೆಳೆಸಿ ಅಪಸಮಾಯೋಜನೆಯನ್ನು ದೂರ ಮಾಡಬೇಕು. ಇವತ್ತು ನಾನು ಮಾಡಿದ ಪಾಠದ ಮೇಲೆ ಮಕ್ಕಳೇ ಮುಖ್ಯವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಅಂದರೆ ಅಪಸಮಾಯೋಜನೆ ಅಂದರೆ ಏನು ಅಂತ 1 ಮಾರ್ಕ್ಸ್ ಕೇಳ್ತಾರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹೇಳ್ತಾರೆ. ಇನ್ನು ತುಂಬ ಇಂಪಾರ್ಟೆಂಟ್ ಅಂದರೆ 10 ಮಾರ್ಕ್ಸ್ಗೆ ಡೆಫಿನೆಟ್ ಕ್ವಶನ್, ಅಪಸಮಾಯೋಜನೆಗೆ ಕಾರಣಗಳಾಗುವ ಅಂತ 10 ಮಾರ್ಕ್ಸಿಗೆ ಹೇಳ್ತಾರೆ, 10 ಪಾಯಿಂಟ್ಸ್ ಇದೆ. ಇದನ್ನು ತುಂಬ ಚೆನ್ನಾಗಿ ಓದ್ಕೊಳ್ರಿ, ತುಂಬ ಚೆನ್ನಾಗಿದೆ ಪ್ರಶ್ನೆ. ಇನ್ನು ಅಪಸಮಾಯೋಜನೆ ಪರಿಹಾರಗಳೇನು ಅಂತಕ್ಕಂಥದ್ದು ಕೆಲವೊಮ್ಮೆ ಈ ಥರ ಕೇಳ್ಬೋದು, ಅಪಸಮಾಯೋಜನೆ ಎಂದರೆ ಅದಕ್ಕೆ ಕಾರಣಗಳನ್ನು ತಿಳಿಸಿ ಪರಿಹಾರಗಳನ್ನು ತಿಳಿಸಿ ಅಂತೇಳಿ. ಅದಕ್ಕೆ 2 ಮಾರ್ಕ್ಸ್, ಇದಕ್ಕೆ 4 ಮಾರ್ಕ್ಸ್, ಇದಕ್ಕೆ 4 ಮಾರ್ಕ್ಸ್ ಸಾಕನ್ನು ಕೇಳ್ಬೋದು. ಅವ್ನು ಕೇಳಿದ್ರೆ ನೀವೇನು ಮಾಡಬೇಕು ಅಂದರೆ ಸಂಕ್ಷಿಪ್ತ ಮಾಡಿಕೊಂಡು ಮೀನ್ ಪಾಯಿಂಟ್ಸ್ಗಷ್ಟೇ ನೀವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅನಾವಶ್ಯಕವಾಗಿರ್ತಕ್ಕಂಥ ಒಂದು ಪದಗಳನ್ನು ಹಾಕಬಾರ್ದು. ಉತ್ತರ ಬರೀತಕ್ಕಂಥದ್ದು ಒಂದು ಕಲೆ, ಆ ಕಲೆಯನ್ನು ಇವಾಗಿಂದನೇ ರೂಢಿಸ್ಕೋಬೇಕು. ಪ್ರಶ್ನೆಗೆ ನೇರ ಉತ್ತರ ಏನು ಕೊಡಬೇಕು. ನಾನು 4 ಮಾರ್ಕ್ಸ್ ಕೇಳಿದ್ರೆ ಏನು ಬರೀಬೇಕು, 10 ಮಾರ್ಕ್ಸ್ ಕೇಳಿದ್ರೆ ಏನು ಬರೀಬೇಕು, 6 ಮಾರ್ಕ್ಸ್ ಕೇಳಿದ್ರೆ ಏನು. ಈ ಥರ ನೀವು ಮೆಂಟಲಿ ಪ್ರಿಪೇರ್ ಆಗೋದ್ರೆ 100ಕ್ಕೆ 100 ಅಂಕಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸುಲಭ ಆಗುತ್ತೆ. ಹಾಗಾಗಿ ಮಕ್ಕಳೇ ನೀವು ಸರಿಯಾಗಿ ಇವತ್ತು ಮಾಡಿದ ಪಾಠದ ಮೇಲೆ ಗಮನಿಸ್ಬಿಟ್ಟು ಪ್ರಶ್ನೆ ಉತ್ತರ ನೋಡ್ಕೋಬೇಕು. ಇನ್ನು ಈ ಚಾಪ್ಟರ್ ಇರೋದು ಇನ್ನು ಒಂದೇ ಕಾನ್ಸೆಪ್ಟ್, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿಸ್ಬಿಡ್ತೀನಿ. ಅಲ್ಲಿಗೆ ನಿಮಗೆ 3 ಚಾಪ್ಟರ್ ಆಗುತ್ತೆ. ಇನ್ನು ನೆಕ್ಸ್ಟ್ 4ನೇ ಚಾಪ್ಟರ್ಗೆ ಹೋಗುತ್ತೆ. ಆ ಚಾಪ್ಟರ್ ಮೇಲೆ ಏನೇನು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ತೇನೆ. ಅಲ್ಲಿವರೆಗೂ ನಾನು ಹೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಂಡು ಚೆನ್ನಾಗಿ ಓದ್ಕೊಂಡು ಬರಬೇಕು.